ಯಾವ ರೀತಿ ನೋಡಿ, ಎಷ್ಟು ನೀಚರು ಅಂತ ಹೇಳಿದ್ರೆ, ಎಷ್ಟು ಭ್ರಷ್ಟಾಚಾರಿಗಳು ಅಂತ ಹೇಳಿದ್ರೆ, ಇವ್ರು ಹೇಳ್ತಾರೆ ನಾ ಕಾವುಂಗ ನಾ ಖಾನೆ ದೂಂಗ ಅಂತೇಳಿ. ಆದ್ರೆ ಎಲೆಕ್ಟ್ರೋಲ್ ಬಾಂಡ್ಸ್ ಬಿಜೆಪಿ ಏನು ಈ ಕಪ್ಪು ಹಣವನ್ನ ಬಳಸ್ಕೊಳ್ಳಿಕ್ಕೆ, ಕಂಪನಿಯ ಹಣಗಳನ್ನು ಬಳಸ್ಕೊಳ್ಳಿಕ್ಕೆ 2018ರಲ್ಲಿ ಒಂದು ಹೊಸ ಕಾನೂನನ್ನ ತಂದು ಎಲೆಕ್ಟ್ರೋಲ್ ಬಾಂಡ್ಸ್ ಅಂದ್ರೆ ಆ ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ನ ಯಾರು ಖರೀದಿ ಮಾಡ್ತಾರೆ, ಯಾರು ಕೊಡ್ತಾರೆ ಗೊತ್ತಾಗಬಾರ್ದು. ಅದಕ್ಕೆ ಟ್ಯಾಕ್ಸ್ ಇಲ್ಲ, GST ಇಲ್ಲ. ಅರ್ಥ ಆಯ್ತಾ ನಿಮಗೆ? ಇವತ್ತು ಹೋಟೆಲ್ನಲ್ಲಿ ಹೊಟ್ಟೆ ಹಸಿದ ಒಬ್ಬ ವ್ಯಕ್ತಿ ಊಟ ಮಾಡಬೇಕಾದ್ರೆ GST ಕೊಡಬೇಕಾದ್ರೆ ಈ ದೇಶದ ವ್ಯವಸ್ಥೆಗೆ ನಾನು ಪ್ರಶ್ನೆ ಮಾಡೋದು, ಸುಪ್ರೀಂ ಕೋರ್ಟ್ಗೆ ನಾವು ಕೇಳ್ತಾ ಇರುವಂತದ್ದು, ಯಾಕೆ ರಾಜಕೀಯ ಪಕ್ಷಗಳಿಗೆ ಕೋಟಿಗಟ್ಟಲೆ ಕೊಡುವ ಹಣಕ್ಕೆ ಯಾಕೆ GST ಇಲ್ಲ, ಯಾಕೆ ಟ್ಯಾಕ್ಸ್ ಇಲ್ಲ? ಒಬ್ಬ ಬಡವ ಹೋಟೆಲ್ ನಲ್ಲಿ ಹೋಗಿ ಊಟ ಮಾಡಿದ್ರೆ ಅವನಿಗೆ 18% ಟ್ಯಾಕ್ಸ್ ಹಾಕುವ ಈ ಸರ್ಕಾರಗಳು ಕೋಟಿಗಟ್ಟಲೆ 16,000 ಕೋಟಿ, 1-2 ಕೋಟಿ ಅಲ್ಲ, 16,000 ಕೋಟಿ ಕಂಪನಿಗಳು ರಾಜಕೀಯ ಪಕ್ಷಕ್ಕೆ ಹಣ ಕೊಡ್ಬೇಕಾದ್ರೆ ಅದಕ್ಕೂ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಚರ್ಚೆ ಮಾಡಬೇಕಾಗ್ತದೆ. ಇದಾಗಿರ್ತದೆ ಪ್ರಜಾಪ್ರಭುತ್ವ ಉಳಿಸಿ ಅಂತ ನಾವು ಹೇಳುವಂತದ್ದು ಬಂಧುಗಳೇ. ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ಟೋಟಲ್ 16,000 ಕೋಟಿಯಲ್ಲಿ 10,000 ಕೋಟಿ ಕೊಟ್ಟದ್ದು ಬಿಜೆಪಿಗೆ. ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ಜಡ್ಜ್ಮೆಂಟ್ ಅನ್ನು ಕೊಡ್ತು. ಏನು, ಎಲೆಕ್ಟ್ರಾಲ್ ಬಾಂಡ್ಸ್ ಅನ್ನಂತ ಸಿಸ್ಟಮ್ ಅನ್ನು ತೆಗೆದುಹಾಕ್ತು, ಅಸಂವಿಧಾನಿಕ ಅಂತ ಹೇಳ್ತು. ಆ ನಂತರ ಇದನ್ನ ಎಲೆಕ್ಟ್ರಾಲ್ ಬಾಂಡ್ಸ್ ಅನ್ನ ಕೊಡ್ಲಿಕ್ಕೆ ಬೇರೆ ಯಾವ ಬ್ಯಾಂಕಿಗೂ ಪರ್ಮಿಷನ್ ಇಲ್ಲ, ಓನ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಒಂದು ಗಡುವು ಕೊಡ್ತು, 15 ದಿವಸ ಒಳಗಡೆ ನಿಮ್ಮ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ನಿಮ್ಮ ಎಂಟ್ರಿ ಯಾರು ದುಡ್ಡು ಕೊಟ್ಟರು ಅಂತ ಹೇಳಬೇಕು, ಅದನ್ನ ಹೇಳಿ ಅಂತೇಳಿ. ಅಷ್ಟು ಕೋಟಿಗಟ್ಟಲೆ ಅಂದ್ರೆ 16,000 ಕೋಟಿ ರೂಪಾಯಿ ಯಾವ ಕಂಪನಿಗಳು ಯಾರಿಗೆ ಕೊಡ್ತು ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ನ ಒಂದು ವೆಬ್ಸೈಟ್ ಅಲ್ಲಿ ಹಾಕಬೇಕು ಅಂತ ಹೇಳಿ. ಇವತ್ತು ನಮ್ಮಂತ SDP ಅಂತ ರಾಜಕೀಯ ಪಕ್ಷಗಳಿಗೆ ಯಾರಾದ್ರೂ 20,000 ಕೊಟ್ರೆ ಅದನ್ನ ಲೆಕ್ಕ ಕೇಳುವ ಎಲೆಕ್ಷನ್ ಕಮಿಷನ್, ಅದರ ಲೆಕ್ಕ ಕೇಳುವ ಇನ್ಕಮ್ ಟ್ಯಾಕ್ಸ್. ನಾವು ಕೇಳ್ತೇವೆ ಯಾಕೆ 16,000 ಕೋಟಿಯ ವಿವರಗಳಿಲ್ಲ? 16,000 ಕೋಟಿಯ ವಿವರಗಳನ್ನ ಕೊಡಿ ಅಂತ ಹೇಳಿ SBIಗೆ ಕೇಳಿದ್ರು. ನಿಮಗೆ ಗೊತ್ತಿರಲಿ SBI ಏನ್ ಹೇಳ್ತು ಗೊತ್ತಾ? 15 ದಿವಸ ಕೊಡಕ್ಕಾಗೋದಿಲ್ಲ ಅಂತ ಹೇಳಿ 4 ತಿಂಗಳ ಟೈಮ್ ಕೇಳಿದೆ. ಯಾಕೆ 4 ತಿಂಗಳು? ಯಾಕೆ 4 ತಿಂಗಳು ಗೊತ್ತಾ? ಅದು ಬಹಿರಂಗ ಆದ್ರೆ ಈ ಚುನಾವಣೆಯಲ್ಲಿ ಚರ್ಚೆ ಆಗ್ತದೆ, ಚರ್ಚಾ ವಿಷಯ ಆಗ್ತದೆ. ಆ ಕಾರಣಕ್ಕೆ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ SBI ಹೇಳ್ತು. ನಿಮಗೆ ಗೊತ್ತಿಲ್ಲ ಅವ್ರು ಏನ್ ಹೇಳಿದ್ದು? ಅದನ್ನೆಲ್ಲ ಕ್ರೋಢೀಕರಿಸಕ್ಕೆ ಟೈಮ್ ಆಗುತ್ತೆ ಅಂತ. ಬಹಳ ಆಶ್ಚರ್ಯ ಆಗ್ತದೆ. ಇವತ್ತು ಬ್ಯಾಂಕಿಂಗ್ ಸಿಸ್ಟಮ್ ಯಾವ ರೀತಿ ಇದೆ? ಫಿಂಗರ್ ಟಿಪ್ಸ್ ನಲ್ಲಿ ಇದೆ. ಯಾವುದೇ ಒಬ್ಬ ಅಕೌಂಟ್ ಅಲ್ಲಿ ದುಡ್ಡು ಹಾಕೋದಾದ್ರೆ ಎಲ್ಲವೂ ಕೂಡ ಸಂಜೆ ಹೊತ್ತಿಗೆ ಬ್ಯಾಂಕ್ ಅವರು ಸಿಸ್ಟಮ್ಯಾಟಿಕ್ ಮಾಡಿ ಬ್ಯಾಲೆನ್ಸ್ ಶೀಟ್ ಮಾಡಿ ಇಡ್ತಾರೆ. ಈ ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ನಂಥದ್ದು ಕ್ಯಾಶ್ ಕೊಟ್ಟು ಖರೀದಿ ಮಾಡುವಾಗಿಲ್ಲ. ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ನಂಥದ್ದು ಅಕೌಂಟ್ ನಿಂದ ಕೊಡಬೇಕು. ಒಂದು ಕಂಪನಿ ಅಕೌಂಟ್ ನಿಂದ ಟ್ರಾನ್ಸ್ಫರ್ ಮಾಡಿ ಆಗಿರ್ತದೆ ಎಲೆಕ್ಟ್ರೋಲ್ ಬಾಂಡ್ ಅನ್ನ ಖರೀದಿ ಮಾಡುವಂಥದ್ದು. ಕೇವಲ 24,000 ಎಂಟ್ರಿಗಳಿರು. ಎಷ್ಟು? 24,000 ಎಂಟ್ರಿಗಳನ್ನ ಮಾಡಕ್ಕೆ 4 ತಿಂಗಳು ಟೈಮ್ ಕೇಳ್ತದೆ SBI ಅಂತಂದ್ರೆ ನಾಚಿಕೆ ಆಗ್ತದೆ ನಮಗೆ. ಇದು ಬಿಜೆಪಿ ಮತ್ತು SBI ಮಾಡಿಕೊಂಡ ಒಪ್ಪಂದ, ಒಳ ಒಪ್ಪಂದ ಇದು. ಇವತ್ತು ಒಳ ಒಪ್ಪಂದ. ನಾನು ಈ ಒಂದು ಸಮಾವೇಶದ ಮೂಲಕ ಈ ಕೇಸನ್ನು ನಡೆಸ್ತಾ ಇರುವಂತ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ನೇರವಾಗಿ SBIಗೆ 5 ದಿವಸ ಟೈಮ್ ಸಾಕು. 5 ದಿವಸದ ಟೈಮ್ ಅಲ್ಲಿ ಕೊಡಬಹುದು. ಯಾವುದೇ ಟೈಮ್ ಅನ್ನ ಸುಪ್ರೀಂ ಕೋರ್ಟ್ ಕೊಡಬಾರದು ಅಂತ ಹೇಳಿ ಭಾರತದ ಜನತೆಯ ಪರವಾಗಿ, ಸೇವ್ ಡೆಮಾಕ್ರಸಿಯ ಪರವಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿಜೆಪಿಯ ಅಣತಿ ಅಂತ ನಡೀತಾ ಇದೆ. ಯಾವ ಅವಕಾಶವನ್ನು ಕೊಡದೆ ಟೆಕ್ನಿಷಿಯನ್ ಅನ್ನ ಕಳಿಸಿ 4 ದಿವಸದೊಳಗೆ ಈ ಎಂಟ್ರಿ ತಗೊಳ್ಬೇಕು. ಯಾರಿಗೆ ಎಷ್ಟು ದುಡ್ಡು ಕೊಟ್ಟರು ಅಂತ ಹೇಳಿ ಇದು ಬಹಿರಂಗ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.